ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾಳೆಯಿಂದ ಮಾಘ ಮಾಸ ಪ್ರಾರಂಭ ಆಗ್ತಾ ಇದೆ. ನಾಳೆ ಮಾಘ ಮಾಸದ ಶುಕ್ಲ ಪಕ್ಷದ ಪಾಡ್ಯವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನಾಳೆಯಿಂದ ಮಾಘ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಮಾಘ ಮಾಸದ ಒಂದು ತಿಂಗಳು ಮಾಘ ಪುರಾಣವನ್ನು ಕೇಳಬೇಕು ಅಂತ ಶಾಸ್ತ್ರಗಳು ಹೇಳಿವೆ. ಹಾಗಾಗಿ ಮಾಘ ಪುರಾಣವನ್ನು ನಿಮಗೆ ಹೇಳ್ತೀನಿ, ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ನಾಳೆಯಿಂದ ನೀವು ಈ ಒಂದು ಮಾಘ ಪುರಾಣವನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿರಿ. ನಾನು ಪ್ರತಿ ದಿವಸನೂ ಒಂದು ಅಧ್ಯಾಯವನ್ನು ಹೇಳಿಬಿಟ್ಟು ಹಿಂದಿನ ದಿವಸ ರಾತ್ರಿ ಅಷ್ಟೊತ್ತಿಗೆ ಕಳಿಸ್ತೀನಿ. ನೀವು ನಾಳೆಯಿಂದ ಈ ಮಾಘ ಪುರಾಣವನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿಕೊಳ್ಳ್ರಿ. ಪ್ರತಿದಿನ ಬೆಳಗ್ಗೆ ಪೂಜೆ ಎಲ್ಲ ಆದಮೇಲೆ ಮಾಘ ಪುರಾಣವನ್ನು ಕೇಳ್ಬೋದು ಅಥವಾ ಓದ್ಕೋಬೋದು, ಅಥವಾ ಬೆಳಗ್ಗೆ ಆಗಿಲ್ಲ ಅಂದರೆ ಸಂಜೆನಾದರೂ ಮಾಘ ಪುರಾಣವನ್ನು ಕೇಳೋದು ಅಥವಾ ಓದ್ಕೊಳ್ಳೋದು ಯಾವುದಾದ್ರೂ ಒಂದು ಮಾಡ್ಬೋದು, ನಿಮ್ಮ ಅನುಕೂಲ ಸ್ನೇಹಿತರೆ. ಮಾಘ ಪುರಾಣದ ಪುಸ್ತಕಗಳು ತುಂಬ ಸಿಗುತ್ತೆ ಮಾರ್ಕೆಟಲ್ಲಿ, ನೀವು ನೋಡಿಕೊಂಡು ತೊಗೊಳ್ರಿ. ಈ ಥರ ನಾನೊಂದು ಫೋಟೋ ಹಾಕಿರ್ತೀನಿ, ಈ ಥರದ್ದು ನನ್ನ ಹತ್ರ ಇದೆ. ಇನ್ನೂ ತುಂಬ ಲೇಖಕರು ಬರೆದಿರೋ ಪುಸ್ತಕಗಳು ಮಾರ್ಕೆಟಲ್ಲಿ ಸಿಗುತ್ತೆ. ನನ್ನ ಹತ್ರ ಈ ಥರದ್ದಿದೆ, ನಾನು ಇದೇ ಪುರಾಣವನ್ನೇ ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಪುರಾಣದ ಬುಕ್ ಇದೆಯೋ ಅದನ್ನು ನೀವು ಓದ್ಕೋಬೋದು. ಈ ಒಂದು ಮಾಘ ಪುರಾಣವನ್ನು ನಾಳೆಯಿಂದ ಹೇಳೋದು ಅಥವಾ ಕೇಳಿಸ್ಕೊಳ್ಳೋದು ಮಾಡೋದ್ರಿಂದ ಅತ್ಯಂತ ಪುಣ್ಯ ನಮಗೆ ಲಭಿಸುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಮಾಘ ಮಾಸದಲ್ಲಿ ಮೌನಗೌರಿ ಪೂಜೆಯನ್ನು ಮಾಡ್ತಾರೆ. ಪುಟ್ಟ ಹೆಣ್ಣು ಮಕ್ಕಳು ಮೌನಗೌರಿ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಇದ್ರ ಬಗ್ಗೆ ನಾನು ಹೋದ ಸಲ ಹೇಳಿದ್ದೀನಿ ಮತ್ತು ಪ್ರತಿ ವರ್ಷವೂ ಹೇಳ್ತಾ ಇರ್ತೀನಿ ಮೌನಗೌರಿ ಪೂಜೆಯ ಬಗ್ಗೆ. 10 ವರ್ಷದ ಒಳಗಿರುವ ಹೆಣ್ಣು ಮಕ್ಕಳು ಮೌನಗೌರಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಅಂದರೆ ಮೆಚ್ಯೂರ್ಡ್ ಆಗದೇ ಇರುವಂಥ ಹೆಣ್ಣು ಮಕ್ಕಳು ಈ ಒಂದು ಮೌನಗೌರಿ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಒಂದು ತಿಂಗಳು, ನಾಳೆ ಮಾಘ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಹಿಡಿದು ಅಮಾವಾಸ್ಯೆ ತನಕನೂ ಈ ಒಂದು ಮೌನಗೌರಿ ಪೂಜೆಯನ್ನು ಮಾಡಬೇಕಾಗತ್ತೆ. ಅದಕ್ಕೆ ವಿಧಿ ನಿಯಮಗಳು ಎಲ್ಲ ಇದೆ. ಮೌನವಾಗಿ ಪೂಜೆಯನ್ನು ಮಾಡಬೇಕು. ತುಂಬಷ್ಟು ನಿಯಮಗಳಿದ್ದಾವೆ, ಅದನ್ನೆಲ್ಲ ಪಾಲಿಸಬೇಕು. ಈ ರೀತಿಯಾಗಿ 5 ವರ್ಷಗಳ ಕಾಲ ಮೌನಗೌರಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಈಗ ಮಾಘ ಪುರಾಣವನ್ನು ಪ್ರಾರಂಭ ಮಾಡೋಣಂತೆ. ಮೊದಲಿಗೆ ಮಾಘ ಸ್ನಾನದ ಮಹಿಮೆ ಏನು ಅಂತ ನಾವು ಮೊದಲನೇ ಅಧ್ಯಾಯದಲ್ಲಿ ತಿಳ್ಕೊಂಡಂತೆ. ಇದು 1ನೇ ಅಧ್ಯಾಯ, ಮಾಘ ಸ್ನಾನದ ಮಹಿಮೆ ಅಂತ. ಮೊದಲಿಗೆ ಪುರಾಣ ಅಂತಂದರೆ ಏನು, ಇದು ಹೇಗೆ ಪ್ರಾರಂಭ ಆಯಿತು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಜಗತ್ತಿನಲ್ಲಿ ನಡೀತಕ್ಕಂಥ ಸೃಷ್ಟಿ, ಸ್ಥಿತಿ, ರಕ್ಷಣೆಗಳು, ಮನ್ವಂತರಗಳು ಮತ್ತು ಆದಿರಾಜರ ವಂಶಗಳು, ವಂಶಜರ ಚರಿತ್ರೆ, ಪ್ರಳಯ ಜೀವನದಲ್ಲಿ ನಡೀತಕ್ಕಂಥದ್ದು ಮತ್ತು ಆಶ್ರಯ 10 ಲಕ್ಷಣಗಳಿಂದ ಕೂಡಿದಂತಹದನ್ನು ಮಹರ್ಷಿಗಳು ಪುರಾಣ ಅಂತ ಕರೆದಿದ್ದಾರೆ ಅಂತ ಹೇಳಲಾಗುತ್ತೆ. ಯಾವ ಪುರಾಣಗಳಲ್ಲಿ 10 ಲಕ್ಷಣಗಳು ಬೇರೆ ಬೇರೆಯಾಗಿ ಹೇಳಲ್ಪಟ್ಟಿರುತ್ತೋ ಆ ಪುರಾಣಗಳನ್ನು ಮಹಾಪುರಾಣ ಅಂತ ಕರೆಯಲಾಗುತ್ತೆ. ಪ್ರಪಂಚ ಸೃಷ್ಟಿಯಾದ ತಕ್ಷಣವೇ ಚತುರ್ಮುಖ ಬ್ರಹ್ಮನಿಂದ ಮೊದಲನೇದಾಗಿ ಹೊರಬಿದ್ದಂತಹ ರತ್ನರಾಶಿಯ ಪುರಾಣಗಳು ಅಂತ ಹೇಳಲಾಗುತ್ತೆ. ಇದು ವೇದಶಾಸ್ತ್ರಗಳಿಗಿಂತ ಹಳೆಯದು ಅಂತ ಹೇಳಲಾಗುತ್ತೆ. ಶ್ರದ್ಧೆಯೊಂದಿದ್ರೆ ಆಚರಣೆಗೆ ಸಾಧ್ಯ ಎಂಬುದನ್ನು ಮನಗಾಣಿಸುವುದಕ್ಕಾಗಿ ಮಹರ್ಷಿಗಳಿಂದ ರಚಿತವಾದ ಕಥೆಗಳೇ ಪುರಾಣಗಳು ಅಂತ ಹೇಳಲಾಗುತ್ತೆ. ನಮ್ಮ ಪುರಾಣಗಳಲ್ಲಿ ಅಮೋಘ ವಿಚಾರಗಳನ್ನು ನಾವು ತಿಳಿಬೋದು. ಪುರಾಣಗಳು ಸುಲಭವಾಗಿ ಕಥಾರೂಪದಲ್ಲಿರುತ್ತೆ. ಇಂಥ ಪುರಾಣಗಳಲ್ಲಿ ಸ್ಕಾಂದ ಪುರಾಣವೂ ಸಹ ಒಂದು. ಮಾಘ ಮಾಸದ ಮಹಾತ್ಮೆಯನ್ನು ಈ ಪುರಾಣದಲ್ಲಿ ಹೇಳಲಾಗಿದೆ. ಮಾಘ ಮಾಸದ ಮಹಾತ್ಮೆಯನ್ನು ತಿಳಿಸುವುದೇ ಮಾಘ ಪುರಾಣ ಅಂತ ಹೇಳಲಾಗುತ್ತೆ. ಈ ಮಹಾತ್ಮೆಯನ್ನು ಸರ್ವಮಂಗಳೆಯು ಪರ್ವತರಾಜನ ಮಗಳು ಆದಂತಹ ಪಾರ್ವತಿಯು ಕೈಲಾಸಾಧಿಪತಿಯಾದಂತಹ ಈಶ್ವರನಿಂದ ಕೇಳಿ ತಿಳಿದಿದ್ದಾಳೆ ಅಂತ ಹೇಳ್ಬೋದು. ಮಹೇಶ್ವರನು ತನ್ನ ಸತಿಯಾದಂತಹ ಗಿರಿಜೆಗೆ ಮಾಘ ಮಾಸದ ಮಹಾತ್ಮೆಯನ್ನು, ಮಾಘ ಪುರಾಣದ ಹಿರಿಮೆಯನ್ನು ಮತ್ತು ಮಾಘ ಸ್ನಾನದ ಫಲವನ್ನು ಸಹ ಸವಿಸ್ತಾರವಾಗಿ ಹೇಳಿದ್ದಾರೆ. ಶಂಕರನು ಪಾರ್ವತಿಗೆ ಮಾಘ ಮಾಸದ ಮಹಾತ್ಮೆಯನ್ನು ಶ್ರದ್ಧಾಭಕ್ತಿಗಳಿಂದ ಕೇಳಬೇಕು ಅಂತ ಹೇಳಿದಾಗ ಪಾರ್ವತಿ ಪರಮೇಶ್ವರನ ಸವಿನುಡಿಗಳನ್ನು ಕೇಳಲು ಕುತೂಹಲ ತೋರ್ತಾಳೆ. ಮಾಘ ಮಾಸದಲ್ಲಿ ಮಕರ ಸಂಕ್ರಮಣ ಮೊದಲುಗೊಂಡು ಕುಂಭ ಸಂಕ್ರಮಣದವರೆಗಾಗಲಿ, ಮಾಘ ಶುಕ್ಲ ಪಾಡ್ಯದಿಂದ ಮಾಘ ಬಹುಳ ಅಮಾವಾಸ್ಯೆಯವರೆಗಾಗಲಿ
ಬೆಳಿಗ್ಗೆ ಸೂರ್ಯೋದಯವಾಗುತ್ತಿರುವಾಗ ಪ್ರತಿಯೊಬ್ಬನೂ ಸ್ತ್ರೀ ಪುರುಷರೆನ್ನದೇ ಸ್ನಾನವನ್ನು ಆಚರಿಸಬೇಕು, ಇದು ಶ್ರೇಯಸ್ಕರ ಅಂತ ಹೇಳಿ ಶಿವ ಪಾರ್ವತಿಗೆ ತಿಳಿಸ್ತಾ ಇದ್ದಾನೆ. ಸೂರ್ಯೋದಯವಾದ ಬಳಿಕ ಮಾಡುವ ಸ್ನಾನ ವ್ರತವಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ತಿಂಗಳಿನಲ್ಲಿ ಸೂರ್ಯೋದಯ ಕಾಲದಲ್ಲಿ ನದಿ ಜಲಗಳೆಲ್ಲ ಪವಿತ್ರವಾಗಿರ್ತವೆ. ನದಿ ಸ್ನಾನ ಮಹಾಶುಭಕರ. ಗಂಗೆ, ಸರಸ್ವತಿ, ಯಮುನಾ ನದಿಗಳ ಸಂಗಮವಾಗಿರ್ತಕ್ಕಂಥ ಸ್ಥಳವಾದಂಥ ಪ್ರಯಾಗದಲ್ಲಿ ಮಾಡಿದ ಸ್ನಾನ ಕೋಟಿ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಗಂಗಾ ಸ್ನಾನ ಶುಭಕರ. ಕೆರೆ ಕಾಲುವೆಗಳಲ್ಲಿಯೂ ಸಹ ಸ್ನಾನವನ್ನು ಮಾಡಬಹುದು. ಶಕ್ಯವಿಲ್ಲದವರು ಮನೆಯಲ್ಲಿನೇ ಒಂದು ವೇಳೆ ತಣ್ಣೀರು ಆಗದಿದ್ದರೆ ಬಿಸಿ ನೀರಿನಿಂದ ಸ್ನಾನ ಮಾಡಬಹುದು. ಆದರೆ 6 ವರ್ಷಗಳ ಕಾಲ ಭಕ್ತಿ ಶ್ರದ್ಧೆಗಳಿಂದ ಯಾರು ಸ್ನಾನವನ್ನು ಮಾಡ್ತಾರೋ ಈ ಒಂದು ಮಾಘ ಸ್ನಾನದ ಫಲ ದೊರಕುತ್ತೆ ಅಂತ ಶಿವ ಪಾರ್ವತಿಗೆ ತಿಳಿಸ್ತಾ ಇದ್ದಾರೆ. ಸ್ನಾನ ಕಾಲದಲ್ಲಿ ಶ್ರೀಹರಿಯನ್ನು ಧ್ಯಾನ ಮಾಡಬೇಕು. ಮಾಘ ಸ್ನಾನ ಶ್ರೀಹರಿಯ ಪ್ರೀತಿಗಾಗಿ ಮಾಡುತ್ತಿದ್ದೇನೆ ಅಂತ ಹೇಳ್ಕೊಳ್ಬೇಕು. ಶ್ರೀಹರಿಯ ವಿವಿಧ ನಾಮಗಳ ಉಚ್ಚಾರವನ್ನು ಮಾಡಬೇಕು. ಮಾಘ ಸ್ನಾನಕ್ಕೆ ತಕ್ಕುದಾದಂಥ ಫಲಗಳನ್ನು ಕೊಡು ಅಂತ ಹೇಳಿ ಅನಂತ ನಾರಾಯಣನನ್ನು ಪ್ರಾರ್ಥಿಸಬೇಕು. ಸ್ನಾನಾನಂತರ ಹರಿಪೂಜೆಯನ್ನು ಮಾಡಬೇಕು. ಬ್ರಾಹ್ಮಣರಿಗೆ ದಾನವನ್ನು ಮಾಡಿ ಸಮರ್ಪಣೆಯನ್ನು ಮಾಡಬೇಕು ಅಂತ ಶಿವ ಪಾರ್ವತಿಗೆ ತಿಳಿಸ್ತಾ ಇದ್ದಾರೆ. ಇನ್ನು ಮಾಘ ಮಾಸದಲ್ಲಿ ಮೌನಗೌರಿ ವ್ರತ, ಕುಂದ ಚತುರ್ಥಿ, ಶ್ರೀ ಪಂಚಮಿ, ಕುಮಾರ ಷಷ್ಠಿ, ರಥಸಪ್ತಮಿ, ಭೀಷ್ಮಾಷ್ಟಮಿ, ಮಧ್ವನವಮಿ, ಶುಕ್ಲದಶಮಿ, ಭೀಷ್ಮ ಏಕಾದಶಿ, ಕುಂಭ ಸಂಕ್ರಮಣ, ವ್ಯಾಸಪೂರ್ಣಿಮಾ, ಸಂಕಷ್ಟಹರ ಗಣಪತಿ ವ್ರತ, ಸರ್ವತ್ರ ಏಕಾದಶಿ, ಮಹಾಶಿವರಾತ್ರಿ, ಬೋಧಾಯನ ಅಮಾವಾಸ್ಯೆ ಈ ದಿನಗಳು ಬರ್ತವೆ ಅಂತ ತಿಳಿಸ್ತಾ ಇದ್ದಾರೆ. ಮಹಾಶಿವರಾತ್ರಿ ಒಂದು ಪವಿತ್ರವಾದಂಥ ದಿನ ಅಂತ ಹೇಳ್ತಾ ಇದ್ದಾರೆ. ಅಂದು ಶಿವಪೂಜೆ ಎಲ್ಲೆಲ್ಲೂ ನಡೀತಾ ಇರುತ್ತೆ. ಮಾಘ ಶುದ್ಧ ಸಪ್ತಮಿ ಅಥವಾ ರಥಸಪ್ತಮಿಯ ದಿನ ಸೂರ್ಯಗ್ರಹಣ ದಿನಕ್ಕೆ ಸಮಾನವೆಂಬುದಾಗಿ ಹೇಳ್ತಾರೆ. ಅದು ಸೂರ್ಯೋಪಾಸನೆಗೆ ಬಹು ಶ್ರೇಷ್ಠವಾದಂಥ ದಿನವೆಂದು ನಾವು ಭಾವಿಸಲಾಗುತ್ತೆ. ಅಂದು ಸ್ನಾನ ಕಾಲದಲ್ಲಿ 7 ಎಕ್ಕದ ಎಲೆಯನ್ನು ಅಥವಾ 7 ಬದರಿ ಎಲೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡುತ್ತಾ ಸ್ನಾನವನ್ನು ಆಚರಿಸಬೇಕು ಅಂತ ಹೇಳ್ತಾರೆ. ಈ ವ್ರತಾಚರಣೆಯಿಂದ ಸರ್ವ ವಿಧವಾದಂಥ ಪಾಪಗಳು ನಿವಾರಣೆಯಾಗಿ ಸಕಲ ಮನೋಭಿಷ್ಟಗಳು ಸಿದ್ಧಿಯಾಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಶಂಕರನು ಗಿರಿಜೆಗೆ ಹೇಳ್ತಾ ಇದ್ದಾರೆ, ಪಾರ್ವತಿ ಮಾಘ ಮಾಸದಲ್ಲಿ ಗೋಪಾದ ಮುಳುಗುವಷ್ಟಾದರೂ ನೀರಿನಲ್ಲಿ ಸ್ನಾನ ಮಾಡುವವನ ಪಾಪಗಳು ದೂರವಾಗುತ್ತವೆ. 2ನೇ ದಿನದ ಸ್ನಾನದಿಂದ ವಿಷ್ಣು ಲೋಕವನ್ನು ಸೇರಲು ಅರ್ಹನಾಗುತ್ತಾನೆ. ಭಕ್ತಿಯಿಂದ ಸ್ನಾನ ಮಾಡುವವರು ಭವಬಂಧನದಿಂದ ಪಾರಾಗಿ ಇಹಲೋಕದ ಸುಖವನ್ನು ಸಹ ಅನುಭವಿಸುವರು ಅಂತ ಹೇಳ್ತಾ ಇದ್ದಾರೆ. ಆದರೆ ಸೂರ್ಯೋದಯ ಕಾಲದಲ್ಲಿ ಸಂಪೂರ್ಣವಾಗಿ ಸ್ನಾನ ಮಾಡಲು ಆಗದೆ ಕೇವಲ ಗೋಪಾದ ಮುಳುಗುವಷ್ಟು ನೀರಿನಲ್ಲಿ ಮೈ ತೊಳೆದುಕೊಳ್ಳುವವನು ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮಾಘ ಮಾಸ ಪೂರ ಶ್ರದ್ಧಾಭಕ್ತಿಗಳಿಂದ ಸ್ನಾನ ಮಾಡುವವನು ವಿಷ್ಣು ಲೋಕವನ್ನು ಸೇರುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸ್ನಾನಾನಂತರ ತ್ರಿವಿಧ ಭಕ್ತಿಯಿಂದ ಮಹಾವಿಷ್ಣುವನ್ನು ಅರ್ಚಿಸಿ ಪೂಜಿಸಿ ಮಾಘಪುರಾಣ ಶ್ರವಣವನ್ನು ಮಾಡುವವನು ಜನ್ಮರಾಹಿತ್ಯ ಪಡೆಯುತ್ತಾನೆ. ಅವನಿಗೆ ಪುನರ್ಜನ್ಮ ಎಂಬುದೇ ಇರುವುದಿಲ್ಲ ಅಂತ ಶಿವ ಪಾರ್ವತಿಗೆ ತಿಳಿಸ್ತಾ ಇದ್ದಾರೆ. ಮಾಘ ಮಾಸದಲ್ಲಿ ಯಾರು ಸ್ನಾನ ಜಪತಪಾದಿಗಳನ್ನು ಮಾಡದೆ, ದಾನ ಮಾಡದೆ, ಹರಿಯನ್ನು ಪೂಜಿಸದೆ, ಮಾಘಪುರಾಣವನ್ನು ಶ್ರವಣ ಮಾಡದೆ ಉಪೇಕ್ಷೆ ಮಾಡುವನೋ ಅವನು ಹಲವು ಪಾಪಗಳಿಂದ ತೊಳಲಾಡುವನು. ಮಾಘ ಸ್ನಾನ ಮಾಡದವನು ನರಕದಲ್ಲಿ ಪರಿತಾಪ ಪಡುವನು, ಚಾಂಡಾಲನಾಗಿ ಹುಟ್ಟಿ ಹೀನಾಯಕ್ಕೀಡಾಗುವನು ಅಂತ ಶಂಕರನು ಪಾರ್ವತಿಗೆ ತಿಳಿಸ್ತಾ ಇದ್ದಾರೆ. ಮಾಘ ಮಾಸದ ಸ್ನಾನವು ಅನೇಕ ಯಜ್ಞಗಳ ಫಲವನ್ನು ಕೊಡುವಂಥದ್ದಾಗಿದೆ. ಇದರಿಂದ ಪುಣ್ಯತೀರ್ಥವಾದಂತಹ ಆಕಾಶಗಂಗೆಯಲ್ಲಿ ಸ್ನಾನ ಮಾಡಿದ ಪುಣ್ಯ ಲಭಿಸುತ್ತದೆ ಅಂತ ತಿಳಿಸ್ತಾ ಇದ್ದಾರೆ. ಪಂಚಮಹಾಪಾತಕಗಳನ್ನು ಮಾಡಿದವನು ಕೂಡ ಮಾಘ ಸ್ನಾನವನ್ನು ಮಾಡಿ
ಪಾಪ ಮುಕ್ತನಾಗಬಹುದು. ಮಾನವರು ಅನೇಕ ಪಾಪಕರ್ಮಗಳನ್ನು ಮಾಡುತ್ತಾರೆ. ಇಂಥವರೂ ಕೂಡ ಪ್ರಾಯಶ್ಚಿತ್ತ ಬೇರೇನೂ ಇಲ್ಲದೆ ಮಾಘ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಸ್ನಾನವನ್ನು ಮಾಡಿದರೆ ಸಾಕು, ಅವರು ಸಕಲ ಪಾಪಗಳಿಂದ ಬಿಡುಗಡೆಯನ್ನು ಹೊಂದುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಪಾರ್ವತಿ, ಕೇಳು, ನಿತ್ಯ ಕರ್ಮವನ್ನು ತ್ಯಜಿಸಿ ಬ್ರಾಹ್ಮಣ, ಗೋಹತ್ಯೆ ಮಾಡಿದವನು, ಗುರು ನಿಂದನೆಯನ್ನು ಮಾಡಿದವನು, ನಾಯಿ ಮಾಂಸವನ್ನು ತಿನ್ನುವವನು, ಮೋಸ ಮಾಡಿದವನು, ಪರಸ್ತ್ರೀಯರಲ್ಲಿ ಅನುರಕ್ತನಾಗುವವನು, ಪರರ ವಸ್ತುಗಳನ್ನು ಕದ್ದು ತನ್ನದಾಗಿಸಿಕೊಳ್ಳುವವನು, ದೈವದ್ರೋಹಿಯಾದವನು, ಮತಾಂತರ ಮಾಡಿದವನು, ಧರ್ಮದ್ರೋಹಿ, ಅಪಾತ್ರರಿಗೆ ದಾನವನ್ನು ಮಾಡುವವನು, ಜೂಜಾಡುವವನು, ಅಪಾತ್ರರಿಗೆ ದಾನವನ್ನು ಮಾಡುವವನು, ದಂಪತಿಗಳಲ್ಲಿ ಭೇದವನ್ನು ಹುಟ್ಟಿಸಿ ಸಂಸಾರವನ್ನು ಹಾಳು ಮಾಡುವವನು, ಆತ್ಮಸ್ತುತಿ ಮಾಡಿಕೊಳ್ಳುವವನು, ಸುಳ್ಳು ಹೇಳುವವನು, ಕ್ರೂರಿಯಾಗಿ ವರ್ತಿಸುವವನು, ವೇದಗಳನ್ನು ಹೇಳಿ ಹಣವನ್ನು ಸಂಪಾದಿಸುವವನು, ಯಾರಿಗೂ ತಿಳಿಯದಂತೆ ಪಾಪ ಮಾಡುವವನು, ಧರ್ಮವನ್ನು ಹಳಿಯುವವನು, ಮಕ್ಕಳಿಲ್ಲದವನು, ಇಂಥವರು ಯಾರೇ ಆಗಲಿ ಮಾಘ ಸ್ನಾನ ಮಾಡಿ ಪುನೀತರಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಹೀಗೆಂದು ಸಮಸ್ತ ಜಗಗಳು ಹೇಳುತ್ತಿವೆ ಅಂತ. ಯಾವ ಮನುಷ್ಯನು ಮಾಘ ಮಾಸದ ಆರಂಭದಲ್ಲಿಯೇ ಮಾಘ ಸ್ನಾನವನ್ನು ಪ್ರತಿನಿತ್ಯ ತಪ್ಪದೆ ಮಾಡುತ್ತಾನೆಂದು ಸಂಕಲ್ಪ ಮಾಡುವನೋ ಅಂಥವನ ಪಾಪಗಳು ಭಸ್ಮವಾಗಿ ಬಿಡುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ದ್ವಾದಶ ಮಾಸಗಳಲ್ಲಿ ಮಾಘ ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸ. ಶ್ರೀಹರಿಯೇ ಈ ಮಾಸಕ್ಕೆ ಅಧಿಪತಿ ಅಂತ ಹೇಳ್ತಾ ಇದ್ದಾರೆ. ದೇವತೆಗಳಲ್ಲೆಲ್ಲ ಶ್ರೀಹರಿನೇ ಶ್ರೇಷ್ಠ ಎಂದು ಭೃಗು ಋಷಿಗಳು ಮೊದಲುಗೊಂಡು ಎಲ್ಲ ಮುನಿಗಳು ಒಪ್ಪಿಕೊಂಡಿರುವರು. ಮಾಘ ಸ್ನಾನ ಮಾಡಲು ಆಗದೆ ಚಳಿಯ ನೆಪ ಹೇಳುವವರೇ ಹೆಚ್ಚು. ಇಂತಹವರಿಗೆ ಬೆಂಕಿ ಉರಿಯ ಶಾಖ ಕೊಟ್ಟರೂ ಸ್ನಾನ ಫಲ ಉಂಟಾಗುವುದು ಅಂತ ಹೇಳ್ತಾ ಇದ್ದಾರೆ. ಸ್ನಾನವನ್ನು ಶ್ರೀಹರಿಗೆ ಅರ್ಪಿಸಿದ ನಂತರ ಬೆಂಕಿಯ ಶಾಖವನ್ನು ಪಡೆಯಬೇಕು ಅಂತ. ಒಂದು ವೇಳೆ ನಿರ್ಗತಿಕನಾಗಿ ಮೈಮೇಲೆ ಬಟ್ಟೆ ಇಲ್ಲದೆ ನಡುಗುತ್ತಿದ್ದರೆ ಅಂತಹವರಿಗೆ ಬಟ್ಟೆ ಹೊದಿಸಿದರೂ ಸ್ನಾನದ ಫಲ ದೊರಕುತ್ತದೆ ಅಂತ ಹೇಳ್ತಾ ಇದ್ದಾರೆ. ಮಾಘ ಸ್ನಾನ ಕೆಲವರಿಗೆ ಇಷ್ಟವಿಲ್ಲದಿದ್ದರೂ ಅವರಿಗೆ ಮಾಘ ಸ್ನಾನದ ಮಹಿಮೆಯನ್ನು ಹೇಳಿ ಬಲವಂತವಾಗಿ ಆದರೂ ಮಾಘ ಸ್ನಾನ ಮಾಡಿಸಬೇಕು. ಹೀಗೆ ಸ್ನಾನ ಮಾಡಿಸುವವನು ಕೂಡ ಪುಣ್ಯಭಾಜನಾಗುತ್ತಾನೆ, ಅಂದರೆ ಪಾಪಗಳಿಂದ ದೂರನಾಗ್ತಾನೆ ಅಂತ. ಆದರೆ ಮಾಘ ಸ್ನಾನ ಮಾಡುವವರನ್ನು ಇವೆಲ್ಲ ಮೂಢನಂಬಿಕೆ, ಬೂಟಾಟಿಕೆ ಎಂದು ದೂಷಿಸುವವನು ಅನೇಕ ಪಾಪಗಳನ್ನು ಹೊತ್ತುಕೊಂಡು ನರಕವಾಸಿ ಆಗುವನು ಅಂತ ಹೇಳ್ತಾ ಇದ್ದಾರೆ. ಮಾಘ ಸ್ನಾನ ಮಾಡದವರನ್ನು ಸ್ನಾನ ಮಾಡಲು ಪ್ರೇರೇಪಿಸಿ ಪುಣ್ಯಭಾಜನರಾಗುತ್ತಾರೆ. ಆದರೆ ಮಾಘ ಸ್ನಾನ ಮಾಡುತ್ತಿರುವವರನ್ನು ಮಾಘ ಸ್ನಾನ ಬಿಡುವಂತೆ ಹೇಳುವವನು ಕುಂಭಿಪಾಕ ನರಕದಲ್ಲಿ ತೊಳಲಾಡುತ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಮಾಘ ಸ್ನಾನ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರನೆನ್ನದೆ, ಹೆಂಗಸರು ಗಂಡಸರೆನ್ನದೆ ಯಾರೇ ಆಗಲಿ ಮಾಡಬಹುದಾಗಿದೆ. ಹಾಗೆ ಸ್ನಾನ ಮಾಡುವವರು ಇಹಲೋಕದಲ್ಲಿ ಸುಖಿಸಿ ಕೈವಲ್ಯವನ್ನು ಹೊಂದುತ್ತಾರೆ ಅಂತ ಶಿವ ಪಾರ್ವತಿಗೆ ತಿಳಿಸ್ತಾ ಇದ್ದಾರೆ. ಇನ್ನು ಮಾಘ ಪುರಾಣ ಶ್ರವಣ ಅತ್ಯಂತ ಶ್ರೇಯಸ್ಕರವಾದದ್ದು, ಶುಭಪ್ರದವಾದದ್ದು. ಈ ಪುರಾಣವನ್ನು ಕೇಳಿದವನು ಸ್ನಾನದ ಫಲವನ್ನು ಹೊಂದುತ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಮಾಘ ಸ್ನಾನ ಮಾಡಿದರೆ 100 ಅಶ್ವಮೇಧ ಯಾಗಗಳನ್ನು ಮಾಡಿದಂಥ ಪುಣ್ಯಕ್ಕೆ ಸಮಾನರಾಗುತ್ತಾರೆ. ಕೊಲೆ ಪಾತಕರು, ಕಳ್ಳತನ ಮಾಡುವವರು, ಬ್ರಹ್ಮಹತ್ಯೆ ಗೈದವರು, ಗೋಹತ್ಯೆ ಮಾಡಿದವರು, ಮಾತೃನಿಂದನೆಯನ್ನು ಮಾಡಿದವರು, ಮಿತ್ರದ್ರೋಹಿಗಳು, ಗುರುವನ್ನೇ ಕೊಂದವರು ಇವರ್ಯಾರೇ ಆಗಲಿ ಮಾಘ ಸ್ನಾನ ಮಾಡಿದರೆ ಸಮಸ್ತ ಪಾಪಗಳಿಂದ ಮುಕ್ತರಾಗಿ ಶ್ರೀಹರಿಯ ಸಾಯುಜ್ಯವನ್ನು ಪಡೀತಾರೆ ಅಂತ ತಿಳಿಸ್ತಾ ಇದ್ದಾರೆ. ಮಾಘ ಸ್ನಾನದ ಫಲವನ್ನು ಎಷ್ಟೆಂದು ಹೇಳೋಣ ಅಂತ ಹೇಳ್ತಾ ಇದ್ದಾರೆ. ಮಾಸ ಪೂರ್ತಿ ಶ್ರದ್ಧಾಭಕ್ತಿಯಿಂದ ಸ್ನಾನವನ್ನು ಮಾಡಿ ಪುರಾಣವನ್ನು ಕೇಳುವವರು ವಿಷ್ಣು ಲೋಕದಲ್ಲಿ ಚಿರಕಾಲ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಮತ್ತೊಂದು ಜನ್ಮ ಎಂಬುದೇ ಇರೋದಿಲ್ಲ ಅಂತ. ರಾಜ ಮಹಾರಾಜರುಗಳು, ಮುನಿಶ್ರೇಷ್ಠರು, ಸಾಮಾನ್ಯರು, ಹೆಂಗಸರು, ಪಶು ಪಕ್ಷಿಗಳು ಅರಿತೋ ಅರಿಯದೇನೋ ಮಾಘ ಸ್ನಾನವನ್ನು ಮಾಡಿ ಶ್ರೀಹರಿಯನ್ನು ಸೇರುವವರು
ಮಾಘ ಸ್ನಾನದಿಂದ ಲಭಿಸುವ ಪುಣ್ಯಕ್ಕೆ ಸಾಟಿಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ, ಮಾಘ ಸ್ನಾನ ಮಾಡದವರು ಪಡುವ ಕಷ್ಟಗಳಿಗೆ ಮಿತಿಯೇ ಇಲ್ಲ ಅಂತ. ಮಾಘ ಸ್ನಾನದಿಂದ ಎಲ್ಲ ಪಾಪಗಳು ದೂರ ಎಂಬುದರಲ್ಲಿ ಸಂದೇಹವೇ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಈ ಒಂದು ಮಾಘ ಸ್ನಾನಕ್ಕಾಗಿ ಭಕ್ತ ಕೋಟಿಗಳು ಕಾಯ್ತಾ ಇರ್ತಾರೆ. ಇದರಿಂದ ಶ್ರದ್ಧಾಭಕ್ತಿಗಳು ಹೆಚ್ಚಿ ನಿರ್ಮಲತೆ ಉಂಟಾಗುತ್ತೆ ಅಂತ ಈ ಒಂದು ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾರೆ. ಇದು ಮೊದಲನೇ ಅಧ್ಯಾಯ, ಮಾಘ ಪುರಾಣದ ಮೊದಲ ಅಧ್ಯಾಯ ಇಲ್ಲಿಗೆ ಸಂಪೂರ್ಣ ಆಗುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು. ಇದಿಷ್ಟು ಮಾಘ ಸ್ನಾನದ ಮಹಿಮೆ ಅಂತ ಹೇಳಿ ಮೊದಲನೇ ಅಧ್ಯಾಯ ಇವತ್ತಿಗೆ ಮುಗಿದಿದೆ. ಅಂದರೆ ಇದನ್ನು ನಾಳೆ ದಿವಸ ನೀವು ಬೆಳಗ್ಗೆ ಈ ಪುರಾಣವನ್ನು ಕೇಳ್ಬೋದು. ಮತ್ತು ನಾಳೆ ರಾತ್ರಿ ಅಷ್ಟೊತ್ತಿಗೆ ನಿಮಗೆ ಎರಡನೇ ಅಧ್ಯಾಯದ ಒಂದು ವಿಡಿಯೋವನ್ನು ಕಳಿಸ್ತೀನಂತೆ. ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಹರೇ ಶ್ರೀನಿವಾಸ.